ಬಿಗ್ ಬಾಸ್ ನೋಡ್ತೀರಾ ಅಲ್ವಾ ಕನ್ನಡ? ಎಸ್ ಮ್ಯಾಮ್, ಬಿಗ್ ಬಾಸ್ ನೋಡ್ತೀವಿ. ಓಕೆ ಸರ್, ನಿಮ್ಮ ಫೇವರೇಟ್ ಆಟಗಾರ ಯಾರು? ನಮ್ಮ ಫೇವ್ರೇಟ್ ಆಟಗಾರ್ತಿ ಸಂಗೀತ ಮ್ಯಾಮ್. ಸಂಗೀತ. ಯಾಕೆ ಸಂಗೀತ ಅವರು? ಶೀ ಸ್ಟ್ರಾಂಗ್ ಮ್ಯಾಮ್, ಮತ್ತು ಏನೇ ಬಂದರೂ ಫೇಸ್ ಮಾಡ್ತಾಳೆ ಮ್ಯಾಮ್. ಆಟದಲ್ಲೆಲ್ಲ ಫಸ್ಟ್ ಇರ್ತಾಳೆ ಮ್ಯಾಮ್ ಯಾವಲ್ಲಿ. ಸರ್, ಅಂದ್ರೆ ಹೊರಗಡೆ ಎಲ್ಲ ಹೇಳ್ತಾ ಇದ್ದಾರೆ ಅಂದ್ರೆ ಮೋಸ ಮಾಡಿ ಈ ಸಲ ಟಿಕೆಟ್ ತಗೊಂಡ್ರು ಅಂತ. ಆ ಥರ ಏನಿಲ್ಲ ಮ್ಯಾಮ್, ಬಿಗ್ ಬಾಸಲ್ಲಿ ಆ ಥರ ಏನು ನಡೆಯಲ್ಲ ಮ್ಯಾಮ್. ಸೊ ಅಂದ್ರೆ ಒಳಗಡೆ ಎಲ್ಲ ಡ್ರೋನ್ ಪ್ರತಾಪ್ಗೆ ಬರಬೇಕಾಗಿರೋ ಟಿಕೆಟ್ ಸಂಗೀತ ಅವ್ರಿಗೆ ಮೋಸ ಮಾಡಿ ಕೊಟ್ಟಿದ್ದಾರೆ ಅಂತ. ಅಂದರೆ ಅವ್ರು ಕೊಟ್ಟಿರೋದು ಕೇವಲ ಒಂದು ವೀಕ್ ನೋಡಿ ಪರ್ಫಾರ್ಮೆನ್ಸ್ ನೋಡಿ ಕೊಟ್ಟಿಲ್ಲ ಮ್ಯಾಮ್. ಹೋಲ್ ಡೇ ಅವ್ರು ಫಸ್ಟ್ ಡೇಯಿಂದ ನೋಡ್ಬಿಟ್ಟು ಅವ್ರಿಗೆ ಟಿಕೆಟ್ ಕೊಟ್ಟಿರೋದು ಮ್ಯಾಮ್. ಎಸ್ ಮ್ಯಾಮ್. ಓಕೆ, ಅಂದ್ರೆ ಸಂಗೀತ ಅವರು ಎಲ್ಲರ ಹತ್ರನೂ ಜಗಳ ಆಡ್ತಾ ಇರ್ತಾರಲ್ವಾ? ಅವ್ರು ಸುಮ್ಮನೆ ಜಗಳ ಆಡಲ್ಲ ಮ್ಯಾಮ್. ಅಲ್ಲಿ ಆಟ ಅಂದಮೇಲೆ ಒಂದು ಮನೆ ಅಂದಮೇಲೆ ಜಗಳ ಇದ್ದೇ ಇರ್ತಾವೆ. ಸೊ ಅದು ಒಂದು ಮನೆ ಅಲ್ವಾ, ಜಗಳ ಯಾವಾಗ ಇರ್ತಾವೆ ಮ್ಯಾಮ್. ಓಕೆ, ಮೊನ್ನೆ ಏನಪ್ಪ ಅಂತಂದ್ರೆ ಹೊರಗಡೆ ಯಾರನ್ನ ಹಾಕ್ಬೇಕು ಅಂತಂದಾಗ ಅಂದ್ರೆ ಈ ಡ್ರೋನ್ ಪ್ರತಾಪ್ ಅವರು ಅಷ್ಟೊಂದು ಕ್ಲೋಸ್ ಆಗಿದ್ರು, ತಮ್ಮ ಅಕ್ಕ ತಮ್ಮ ಅಂತಾನೆ ಫೇಮಸ್ ಆಗಿದ್ರು ಹೊರಗಡೆ. Yes, ma'am. ಅವ್ರ ಫೋಟೋ ಅವ್ರು ಅರ್ಥ ಆಗ್ಬಿಟ್ಟಿರಲ್ವಾ? ಸೊ ಅದು ಎಷ್ಟು ಸರಿ? ಅದು ಅದ್ರ ಮೇಲೆ ಸಿಚುವೇಶನ್ ಮೇಲೆ ಡಿಪೆಂಡ್ ಇರ್ತೈತೆ ಮ್ಯಾಮ್. ಅವ್ರ ಸಿಚುವೇಶನ್ ಮೇಲೆ Depend. ಅಂದ್ರೆ ಸಡನ್ಲಿ ಏನಕ್ಕೆ ಅವರಿಬ್ರು ವಿರುದ್ಧ ಆದ್ರು ಅಂತ ಅಷ್ಟೇ. ವಿರುದ್ಧ ಆಗಿಲ್ಲ ಮ್ಯಾಮ್. ಆ ಸಿಚುವೇಶನಲ್ಲಿ ಒಂದು ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರುತ್ತಲ್ಲ, ಅದಕ್ಕೆ ಅವರು ಚೆನ್ನಾಗೇ ಇದ್ದಾರೆ ಮ್ಯಾಮ್. ಓಕೆ, ಸಂಗೀತ ಅವ್ರು ಬಿಟ್ಟರೆ ಈ ವಾರ ಯಾರು ಹೊರಗಡೆ ಹೋಗ್ಬೋದು? ನೆಕ್ಸ್ಟ್ ಸಂಡೇ ನೆಕ್ಸ್ಟು ತುಕಾಲಿ ಅವ್ರು ಹೋಗ್ಬೋದು ಅನ್ಸುತ್ತೆ. ತುಕಾಲಿ ಸಂತೋಷ್. ಯಾಕೆ ಸರ್? ಮೇ ಬಿ ಅವ್ರಕಿನ್ನ ಅವ್ರು ಸ್ವಲ್ಪ ವೀಕ್ ಕಂಟೆಸ್ಟೆಂಟ್ಸ್ ಅನ್ಸ್ಬೋದು. ವೀಕ್ ಇದಾರ ಸರ್? ತುಕಾಲಿ ಸಂತೋಷ್ ಅವರು ಮತ್ತೆ ವರ್ತೂರ್ ಸಂತೋಷ್ ಅವರು ಸೊ ಏನಪ್ಪ ಅಂದ್ರೆ ಅಷ್ಟೊಂದು ಕ್ಲೋಸ್ ಆಗಕ್ಕೆ ಏನು ಕಾರಣ ಸರ್? ಅಂದ್ರೆ ಯಾರಾದ್ರೂ ಹೊರಗಡೆ ಹೋಗ್ತೀರಂದ್ರೆ ಅವ್ರಿಬ್ಬರಲ್ಲಿ ಅಳಕ್ ಸ್ಟಾರ್ಟ್ ಮಾಡಿದ್ರು ಮತ್ತೆ. ಮೇ ಬಿ ಅವ್ರ ಮಧ್ಯೆ ಆ ಬಾಂಡಿಂಗ್ ಇದೆ ಮ್ಯಾಮ್. ಆ ರಿಲೇಷನ್ಶಿಪ್ ಅಷ್ಟು ಗಟ್ಟಿಯಾಗಿದೆ ಮ್ಯಾಮ್, ಬಾಂಡಿಂಗ್. ಸೊ ಅದಕ್ಕೆ ಅವರು ಅಳ್ತಾರೆ ಮ್ಯಾಮ್. ಹೌದಾ? ನಿಮ್ಮ ಫೇವರೇಟ್ ಆಟಗಾರ? ಸಂಗೀತ ಮ್ಯಾಮ್. ಥ್ಯಾಂಕ್ ಯು.